ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನು ಗರಂ ಮಸಾಲ ಪುಡಿ ಮಾಡೋಣ ಅಂತ ಇಲ್ಲಿ ಓಂಕಾಳು, ಕಪ್ಪು ಏಲಕ್ಕಿ, ಬಿಳಿ ಏಲಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 4 ಪಲಾವ್ ಎಲೆ ತೊಗೊಂಡಿದ್ದೀನಿ. ಎಲ್ಲ ಒಂದೊಂದು ಇದು ತೊಗೊಂಡಿದ್ದೀನಿ. ಚಕ್ಕೆ, ಧನಿಯಾ, ಲವಂಗ, ಜೀರಿಗೆ ಮತ್ತು ಅನಾನಸ್ ಮೊಗ್ಗು, ಮೆಣಸು, ಪಲಾವ್ ಎಲೆ ಎಲ್ಲ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಟ್ಟು ಒಂದು ಜಾಯಿಕಾಯಿ ತೊಗೊಂಡಿದ್ದೀನಿ. ಜಾಯಿಕಾಯಿ ಮಿಸ್ ಆಗಿದೆ. ಇವಾಗ ಹುರ್ಕೊತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ, ಜಾಪತ್ರೆ, ಜಾಯಿಕಾಯಿ ಇವು ಎಲ್ಲ ಸೇರಿಸಿ ಹುರ್ಕೋತಾ ಇದ್ದೀನಿ. ನೀವೇನು ನೋಡ್ತಾ ಇರ್ಬೋದು, ಎಲ್ಲ ಹುರಿಯೋಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿ ಓಂಕಾಳು, ಏಲಕ್ಕಿ, ಮೆಣಸಿನ್ಕಾಯಿ, ಕಪ್ಪು ಏಲಕ್ಕಿ ಇದನ್ನು ಹುರಿತಾ ಇದ್ದೀನಿ. ಒಂದೊಂದಾಗಿ ಹಿಂಗೆ ಹುರ್ಕೋಬೇಕು. ಇವಾಗ ಇದನ್ನೆಲ್ಲ ಹುರಿದು ತೆಗೆದ್ಬಿಟ್ಟು ಧನಿಯಾ ಸೇರಿಸ್ಕೊಂಡಿದ್ದೀನಿ. ಧನಿಯಾ 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಉಳಿದದ್ದೆಲ್ಲ 25 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಸ್ವಲ್ಪ ಆಗಿ ಹುರ್ಕೋಬೇಕು. ಈಗ ಜೀರಿಗೆ ಸೇರಿಸ್ಕೊಂಡೆ. ಜೀರಿಗೆ ಹುರಿತಾ ಇವಾಗ ಲವಂಗ, ಅನಾನಸು, ಮರಾಠಿ ಮೊಗ್ಗು, ಎಲ್ಲ ಸೇರಿಸ್ಕೋಬೇಕು. ಇವಾಗ ಚಕ್ಕೆ, ಮೆಣಸು ಎಲ್ಲ ಒಟ್ಟು 14 ಸಾಮಾನು ತೊಗೊಂಡಿದ್ದೀನಿ. ಎಲ್ಲನೂ ಸ್ವಲ್ಪವಾಗಿ ಹುರ್ಕೋಬೇಕು. ಮೊನ್ನೆಯಿಂದ ನನಗೆ ಸ್ವಲ್ಪ ವಾಯ್ಸ್ ಕೆಟ್ಟಿದೆ. ಇವಾಗ ಅನಾನಸ್ ಮೊಗ್ಗು ಹಾಕ್ಕೊಂಡಿದ್ದೀನಿ. ಇವಾಗ ಮರಾಠಿ ಮೊಗ್ಗು ಹಾಕ್ಕೊಂಡೆ. ಎಲ್ಲ ಸೇರಿಸಿ ಹುರ್ಕೊಂಡು, ನಿನ್ನೆಯಿಂದ ಸ್ವಲ್ಪ ವಾಯ್ಸ್ ತುಂಬಾ ಕೆಟ್ಟಿದೆ. ವಾಯ್ಸ್ ಕೊಟ್ಟರು ವಾಯ್ಸ್ ಚೆನ್ನಾಗಿ ಬರ್ತಾಯಿಲ್ಲ. ನೆನ್ನೆ ಕೊಟ್ಟು ಮತ್ತೆ ಮಾಡಿ ನೋಡಿದೆ, ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಹಾಕೋಣ ಅಂತ ಇವತ್ತು ಪರವಾಗಿಲ್ಲ ಹೀಗೆ ಇರಲಿ ವಾಯ್ಸಲ್ಲೇನಿದೆ ಅಂತ ಹೇಳಿಕೊಟ್ಟಿದ್ದೀನಿ. ಎಲ್ಲ ಈ ಥರ ಹುರ್ಕೊಂಡು ಎಲ್ಲ ತಣ್ಣಗಾಗ್ಲಿಕ್ಕೆ ಇಟ್ಕೋಬೇಕು. 5ರಿಂದ 10 ನಿಮಿಷ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಗರಂ ಮಸಾಲ ಪುಡಿ ರೆಡಿ ಆಗಿಬಿಡತ್ತೆ. ಮನೆಯಲ್ಲಿ ಗರಂ ಮಸಾಲೆ ಪುಡಿ ಯಾವಾಗಲೂ ತರ್ಸೋಕ್ಕಾಗಲ್ಲ. ಪ್ಯಾಕೆಟ್ ಗರಂ ಮಸಾಲೆಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದೇ ಥರ ಮನೇಲೇ ಮಾಡಿಟ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.